ಬೆಂಗಳೂರು ವಿಲ್ಸನ್ ಗಾರ್ಡನ್ನಲ್ಲಿ ನಮ್ಮ ಸಭಾಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಾವು ಹಿಂದುಳಿದ ವರ್ಗದ 2A ವರ್ಗಕ್ಕೆ ಸೇರಿದವರಾಗಿದ್ದೇವೆ. ರಾಜ್ಯಾದ್ಯಂತ ನಮ್ಮ ಸಮಾಜವು 15 ಲಕ್ಷದಷ್ಟು ಜನಸಂಖ್ಯೆ ಹೊಂದಿದ್ದೀವಿ. ನಾವು ಟೋಟಲ್ ಕ್ಷತ್ರಿಯ ಒಂದು 2A ಕ್ಯಾಟಗರಿ ಇರೋದ್ರಿಂದ ಮತ್ತು ನಮ್ಮ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ರಾಜಕೀಯ ಪ್ರಾತಿನಿಧ್ಯ ಬಹಳ ವಂಚಿತರಾಗಿವೆ ನಾವು. ಅದಕ್ಕೆ ಯಾವುದೇ ಕ್ಷೇತ್ರದೊಳಗೆ ನಿಂತರೆ ಆಚೆ ಬರೋಂಥ ಶಕ್ತಿ ನಮ್ಮ ಸಮಾಜಕ್ಕಿಲ್ಲ. ಹಾಗಾಗಿ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿಕೊಡ್ಬೇಕು ಅಂತಂದೇಳಿ ನಾವೊಂದು ಒತ್ತಾಯವನ್ನು ಮಾಡ್ತೇವೆ. ಅದೇ ರೀತಿ ನಮ್ಮ ಸಮಾಜದ ಸಮಗ್ರ ಅಭಿವೃದ್ಧಿ ಸಲುವಾಗಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ 50 ಕೋಟಿ ಅನುದಾನವನ್ನು ಅದಕ್ಕೆ ಬಿಡುಗಡೆ ಮಾಡಬೇಕು ಅಂತಂದೇಳಿ ಹಕ್ಕನ್ನು ಒತ್ತಾಯ ಮಾಡ್ತೀವಿ. ಅದೇ ರೀತಿ ಎಲ್ಲ ರಾಜ್ಯದ ತಾಲೂಕುಗಳಲ್ಲಿ ನಾಮದೇವ ಸಮುದಾಯ ಭವನಕ್ಕೆ ಸ್ಥಳವನ್ನು ನೀಡಿ ಅದಕ್ಕೂ ಸಹ ಜಮೀನು ನೀಡಿ ಅದಕ್ಕೂ ಸಹ ಹಣ ಬಿಡುಗಡೆ ಮಾಡಬೇಕು. ಭಕ್ತರಿದ್ದಾರೆ, ನಾಟ್ ಓನ್ಲಿ ಮರಾಠ ಅಂತಲ್ಲ, ಬೇರೆಯವರು ಕೂಡ ಪಾಂಡುರಂಗ ಚೆನ್ನಾಗಿ ಗೊತ್ತು. ಭಕ್ತ ಕುಂಬಾರ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಯಾವ ಥರ ಇದ್ರು ಅಂತ ನಿಮ್ಗೆ ಗೊತ್ತು. ನಮ್ಮ ಸಮಾಜ ಸಣ್ಣ ಸಮಾಜ ಆದರೂ ಭಾಳ ಚೊಕ್ಕವಾದ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಹೋಗುವ ಸಮಾಜ. ನಾನು ಹಿಂದಿನ ಅಧ್ಯಕ್ಷ ಆಗಿದ್ದೇನೆ ಗಿಡಪುರಕ್ಕೆ. ನನಗೆ ಕಾರಣ ಗೌರವಾಧ್ಯಕ್ಷ ಕಾರಣ ಅಂತ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆದ ಮಲ್ಲೇಶ್ವರ ಸಾಗರ್ ಅಧ್ಯಕ್ಷ ಅಂತ ಭಾಳ ಚೆನ್ನಾಗಿ ಭವನ ತುಂಬ ಕಷ್ಟಪಟ್ಟು ಭಾಳ ವರ್ಷಗಳ ನಂತರ ನಮ್ಮ ಸರ್ಕಾರ ಸವಲತ್ತುಗಳನ್ನ ಕೂಡ ಬೆಳೆದಿದೆ. ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ನಾವು ನಮ್ಮ ಸಮಾಜ ಪರವಾಗಿ ಸಂಪೂರ್ಣವಾದ ನಾವು ಭಗವಂತನ ಪರಿಸ್ಥಿತಿ ಅವರಿಗೆ ನೆನೆಸ್ಕೊಳ್ಳೇಬೇಕು. ನಮಗೆ 50 ಲಕ್ಷಗಳನ್ನು ಕೊಟ್ಟರು, 25 ಲಕ್ಷಗಳನ್ನ ಕೊಟ್ಟು ಬಹುಶಃ ನೀರಲ್ಲಿ 1 ಕೋಟಿಯಷ್ಟು ಹಣ ದೇಣಿಗೆಯನ್ನು ನಮ್ಮ ಭವನ ಕೊಟ್ಟಿದ್ದಾರೆ. ಯಾವಾಗಲೂ ನಮ್ಮ ಸರ್ಕಾರಕ್ಕೆ ಚಿರುಣಾಗಿದ್ದೀವಿ. ಯಾಕಂದರೆ ಇರೆಸ್ಪೆಕ್ಟಿವ್ ಆಫ್ ಎನಿ ಗೌರ್ಮೆಂಟ್ ಪ್ರತಿಯೊಬ್ಬರು ಕೇಳಿದ ಇವನು ಬೊಮ್ಮಾಯಿಯವರು ಕೂಡ ನಮಗೆ 75 ಲಕ್ಷ ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಕಾರಣ ಅಂದರೆ ಬೇಕಾದ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೊಟ್ಟು ಅದನ್ನು ಕೂಡ ಬಿಡುಗಡೆ ಹಂತದಲ್ಲಿದೆ. ಅದರಿಂದ ಆಮೇಲೆ ಇದ್ರ ಜೊತೆ ಜಯಮಾಲ ಅವರು ನಮ್ಮ ನನ್ನ ಅವರ ಇದರಲ್ಲಿ 10 ಲಕ್ಷಗಳನ್ನು ನಮ್ಮ ಭವನ ಕೊಟ್ಟಿದ್ದಾರೆ. ಇದ್ರ ಜೊತೆ ನಮ್ಮ ರೇವಣ್ಣ ಅವರು HM ರೇವಣ್ಣ ಅವರು ಕೂಡ 5 ಲಕ್ಷ ಕೊಡ್ತಾರೆ. ರಾಮಚಂದ್ರಗಳು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ನೆನೆಸ್ಕೊಳ್ಳೇಬೇಕು ಒಂದು ಭವನ